ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟ್ರೇಡಿಂಗ್ ಹಬ್. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಪ್ರತಿಯೊಬ್ಬರಿಗೂ ಸಕ್ಸಸ್ ಆ್ಯಂಡ್ ಹ್ಯಾಪಿನೆಸ್ ಮನ್ಸಾರೆ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗಲಿ, ತುಂಬ ಖುಷಿ ಸಿಗಲಿ, ಪ್ರತಿಯೊಬ್ಬರು ಮುಂದೆ ಬರಲಿ. ಆ್ಯಂಡ್ ಎಸ್ಪೆಷಲಿ ಟ್ರೇಡರ್ಸ್ಗೆ ನಿಮ್ಮ ಕನಸು ನನಸಾಗಲಿ. ಯಾರಾದರೂ ಟ್ರೇಡಿಂಗಿಂದ ದುಡ್ಡು ಕಳ್ಕೊಳ್ಳೋದಾಗಲಿ ಅಥವಾ ಏನು ನನ್ನ ಕೈಲಿ ಆಗಲ್ಲ ಟ್ರೇಡಿಂಗ್ ಅನ್ನೋರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ಅದಕ್ಕೋಸ್ಕರನೇ ವೀಕೆಂಡ್ ಅಂತ ಇರೋದು. ಸೊ ವೀಕೆಂಡಲ್ಲಿ ನಿಮ್ಮ ಅನಾಲಿಸಿಸ್ನ ನೀವೇ ಮಾಡಬೇಕು. ಸೊ ನೀವು ಚಾಟ್ಸ್ಗೆ ಹೋಗಿ ಅರ್ಥ ಮಾಡಿಕೊಂಡು ಏನೇನಾಯಿತು ಹೋದ ವಾರ, ಏನೇನು ಮಾಡಬಾರ್ದು ನನ್ನ ತಪ್ಪುಗಳು ಮುಂದಿನ ವಾರಕ್ಕೆ, ಅದೆಲ್ಲ ನೀವು ಅನಲೈಸ್ ಮಾಡಿದಾಗಲೇ ಯು ವಿಲ್ ಬಿ ಅ ಸಕ್ಸಸ್ಫುಲ್ ಟ್ರೇಡರ್. ಸೊ ಹಂಗಂತ ಅದಕ್ಕೆ ಅಂತ ಒಂದು ವರ್ಡ್ ಇದೆ, ಡಿಸಿಪ್ಲಿನ್. ಸೊ ಡಿಸಿಪ್ಲಿನ್ ಅನ್ನೋದು ಪ್ರತಿಯೊಂದು ಟ್ರೇಡರಲ್ಲೂ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವುದೇ ಸಕ್ಸಸ್ಫುಲ್ ಟ್ರೇಡರ್ನ ಕೇಳಿದ್ರು ಸಕ್ಸಸ್ಫುಲ್ ಟ್ರೇಡರ್ ಹೇಳೋದು ಒಂದೇ, ಡಿಸಿಪ್ಲಿನ್, ಹಾರ್ಡ್ ವರ್ಕ್, ಯೋರ್ ಮೈಂಡ್ ಸೆಟ್. ಈ ಮೂರು ನಿಮ್ಮಲ್ಲೇ ಇರಬೇಕು, ಅದು ನೀವೇ ಬೆಳೆಸ್ಕೋಬೇಕು. ಇವಾಗ ವೀಕೆಂಡ್ ಬಂತು, ನಿದ್ದೆ ಮಾಡ್ತೀನಿ, ಆಚೆ ಹೋಗ್ತೀನಿ, ಮಜಾ ಮಾಡ್ತೀನಿ, ಪಾರ್ಟಿ ಮಾಡ್ಕೊಂಬರ್ತೀನಿ. ನೋ, ನಿಮ್ಮ ಕನಸು ನನ್ಸಾಗಬೇಕು ಅಂದರೆ ನಿಮ್ಗಳಿಗೆಲ್ಲರಿಗೂ ಒಂದೊಂದು ಕನಸು ಇರುತ್ತೆ. ಆ ಕನಸು ನನ್ಸು ಮಾಡೋಕ್ಕೆ ಅಂತಲೇ ಒಬ್ಬೊಬ್ರು ಟ್ರೇಡಿಂಗ್ ಬರ್ತಾರೆ. ಇದೇನು ಆಗ್ತಿಲ್ಲ ನನ್ನ ಕೈಲಿ, ಬಿಟ್ಬಿಡ್ತೀನಿ ಅನ್ನೋರು ಇರ್ತಾರೆ. ಸೊ ಅಂಥವ್ರಿಗೆ ಒಂದೇ ಮಾತು ಹೇಳೋದು, ನೀವು ಕನ್ಸಿಸ್ಟೆನ್ಸಿ ಆಗಿರಬೇಕು ಅಂದರೆ ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವೀಕೆಂಡ್ ಅಂತ ಬಂದಾಗ ನನಗಿಂತ ಮುಂಚೆ, ನಾನು ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನೀವೇ ಒಂದ್ಸಲ ಚಾಟ್ ಅನಲೈಸ್ ಮಾಡಿ ನೋಡಿ. ನಾನು ಅಪ್ಲೋಡ್ ಮಾಡಾದ್ಮೇಲೆ ನೀವು ಕಂಪೇರ್ ಮಾಡ್ಕೊಳ್ಳಿ. ಸೊ ಅದಕ್ಕೆ ಮುಂಚೆ ಇನ್ನೊಂದು, ಸೊ ಬಿಫೋರ್ ವಿ ಗೆಟ್ ಇನ್ ಟು ದ ಚಾಟ್ಸ್, ಲೈಕ್ ಮೈ ಫ್ರೀ ಟೆಲಿಗ್ರಾಮ್ ಚಾನಲ್ ಇಸ್ ಆನ್ ದ ಡಿಸ್ಕ್ರಿಪ್ಷನ್. ಯಾರ್ಯಾರು ಕಲಿಬೇಕಂತಿದ್ದಾರೋ ಪ್ರತಿಯೊಂದು ಲೆವೆಲ್ಸು ನೆಕ್ಸ್ಟ್ ವೀಕಿಂದ ಒಂದು ಮಿಸ್ ಮಾಡಲ್ಲ. ಸೊ ಜಾನ್ವರಿಯಿಂದ ಡಿಸೆಂಬರ್ವರೆಗೂ ಐ ವಿಲ್ ಬಿ ಟೇಕಿಂಗ್ ಅ ಚಾಲೆಂಜ್. ಲೈಕ್ ಪ್ರತಿಯೊಂದು ಟ್ರೇಡ್ ನಾನು ಏನೇ ತೊಗೊಂಡ್ರು ಐ ವಿಲ್ ಬಿ ಅಪ್ಲೋಡಿಂಗ್ ಡೈರೆಕ್ಟ್ಲಿ ಇನ್ ಟು ದ ಟೆಲಿಗ್ರಾಮ್ ಚಾನಲ್. ಫ್ರೀ ಟೆಲಿಗ್ರಾಮ್ ಚಾನಲ್ ಅಲ್ಲಿದೆ. ಅದು ಬಿಟ್ಟು ನಾನು ಸಿನ್ಸಿಯರ್ ಆಗಿದ್ದೀನಿ, ನಾನು ಕಲಿಲೇಬೇಕು. ಫಾರೆಕ್ಸ್ ಬಿಗಿನರ್ ಟು ಅಡ್ವಾನ್ಸ್ ಕೋರ್ಸಸ್ ಕೂಡ ಮಾಡ್ತೀನಿ ನಾನು. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ಸಲ್ಲಿ ಇರುತ್ತೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಡೈರೆಕ್ಟ್ಲಿ ಓವರ್ ದೇರ್. So let's get into the charts and analyze for the week. So as you can see, on a daily time frame, our gold was bullish till this point, where there was a change of character. Like change of character ಆಗಿದ್ದಿಲ್ಲಿ ಅಲ್ವಾ, ಬುಲಿಶ್ ಇಂದ ಬೇರಿಶ್ ಆಗಿದ್ದು ಪ್ರೈಸ್ at this point. So ಎಲ್ಲರಿಗೂ ಕಾಣಿಸ್ತಿದೆ ಅನ್ಕೊಂತೀನಿ. ಸೊ ದಿಸ್ ವಾಸ್ ಅವರ್ ಪಾಯಿಂಟ್ ವೇರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಹ್ಯಾಪನ್ ಆನ್ ದ ಡೈಲಿ ಟೈಮ್ ಫ್ರೇಮ್. ಸೊ ಗೋಲ್ಡ್ ಇಸ್ ಬೇರಿಶ್ ಆನ್ ಅ ಡೈಲಿ ಟೈಮ್ ಫ್ರೇಮ್. ಸೊ ಗೋಲ್ಡ್ ಇವಾಗ ಸೆಲ್ ಸೈಡ್ಗೆ ಎಂಟ್ರೀಸ್ ನೋಡ್ಬೋದು, ಅಂದರೆ ಡೈಲಿ ಟೈಮ್ ಫ್ರೇಮಲ್ಲಿ ಸೆಲ್ಲಿಂಗ್ ನಡೀಇದೆ. ಸೊ ಒಂದು ಲೆವೆಲ್ ನಾನು ಮಾರ್ಕ್ ಮಾಡಬೇಕು ಆನ್ ಅ ಡೈಲಿ ಟೈಮ್ ಫ್ರೇಮ್ ಅಂತ ಬಂದಾಗ, ದಿಸ್ ವಿಲ್ ಬಿ ಮೈ ಸೆಲ್ಲಿಂಗ್ ಏರಿಯಾ ಆನ್ ಅ ಡೈಲಿ ಟೈಮ್ ಫ್ರೇಮ್. ಬಟ್ ಗೋಲ್ಡ್ ಏನು ಮಾಡ್ತಿದೆ, ಕೆಳಗೆ ಬಂದು ಟ್ರೈ ಮಾಡ್ತು ಮೇಲೆ ಬರೋಕ್ಕೆ, ಆಗಲಿಲ್ಲ. ಮತ್ತೆ ರೇಂಜ್ ಆಯಿತು, ಮತ್ತೆ ಟ್ರೈ ಮಾಡ್ತು, ಆಗಲಿಲ್ಲ. ಬೇರಿಶ್ ಅಂತ ಎಂದು ಕೇಳ್ತಾ ಇದ್ದೀನಿ ಅಂದರೆ, ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಎಷ್ಟು ದಿನ ತಗೊಂಡಿದೆ ಗೋಲ್ಡ್ ಬುಲಿಶ್ ಆಗೋಕ್ಕೆ? 1, 2, 3, 4, 5 ದಿನ ಮೇಲೆ ಹೋದರೆ 3 ದಿನದ ಡೇಟಾ ಒಂದೇ ಕ್ಯಾಂಡಲ್ ನುಂಗ್ತಿದೆ. 3 ದಿನದ ಪ್ರೈಸ್ ಆಕ್ಷನ್ ಒಂದೇ ಸೆಲ್ಲಿಂಗ್ ಕ್ಯಾಂಡಲಲ್ಲಿ ನುಗ್ತಿದೆ. ಸೊ ಗೋಲ್ಡ್ ಸೆಲ್ಲಿಂಗಲ್ಲೇ ಇದೆ ಅಂತ ನಾವಿನ್ನ ಹೇಳ್ಬೋದಲ್ವಾ, ಸ್ಟ್ರಕ್ಚರ್ ಪೂರ ಕನ್ಫರ್ಮ್ ಆಗ್ತಿದೆ ಅಲ್ವಾ ಅಲ್ಲಿ. ಸೊ ಇದೆಲ್ಲ ಏನು ಅಂದರೆ, ಇದೆಲ್ಲ ಇಂಡ್ಯೂಸ್ಮೆಂಟ್ಸ್ ಗೋಲ್ಡ್ ಕ್ರಿಯೇಟ್ ಮಾಡ್ತಿದೆ ಇನ್ ಆರ್ಡರ್ ಟು ರೀಚ್ ದಿಸ್ ಲೆವೆಲ್. ಸೊ ರೇಂಜ್ ಆಗಿ ಲೆವೆಲ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ರೆ, ನಾನು ಅನ್ಕೊಂತಿರೋ ಪ್ರಕಾರ ಪ್ರಾಬಬ್ಲಿ ಇನ್ನೊಂದು 2 ವಾರದಲ್ಲಿ ಟ್ರಂಪ್ದು ಓತ್ತೇನೋ ಇದೆ ಅನ್ಸುತ್ತೆ, January 20th ಏನೋ. ಸೊ US ಗೆ ಎಲ್ಲ ಪಾಸಿಟಿವ್ ಡೇಟಾ ಬಂದಂಗೆ ಇದ್ದಾಗ ಗೋಲ್ಡ್ ಏನಾಗುತ್ತೆ, ರಿವರ್ಸ್ ಆರ್ಡರಲ್ಲಿ ಹೋಗುತ್ತೆ. ಸೊ ಇಟ್ ವಿಲ್ ಆಲ್ವೇಸ್ ಬಿ ಇನ್ ಸೆಲ್ಲಿಂಗ್. ಸೊ ಸೆಲ್ಲಿಂಗ್ ಸೈಡ್ಗೆ ನೋಡ್ಬೇಕಂದ್ರೆ ಇಲ್ಲಿಂದನೇ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ನೋಡೋಕ್ಕೆ. ಸೊ ಇಲ್ಲಿಂದ ಒಂದು $100 ಪ್ರೈಸ್ ಮೂವ್ಮೆಂಟ್, $100 ಅಂತಿದ್ದೀನಿ, 100 ಪಿಪ್ಸ್ ಅಂತಿಲ್ಲ, $100 ಪ್ರೈಸ್ ಮೂವ್ಮೆಂಟ್ ಕೊಟ್ಟರೆ ಇಲ್ಲಿಂದ ನೀವು ಸೆಲ್ಲಿಂಗ್ ನೋಡ್ಬೋದು. ಇಲ್ಲ ಅಂದರೆ ಅದನ್ನು ಬ್ರೇಕ್ ಆಯಿತು ಅಂದರೆ ಅಲ್ಲಿಂದ ವಿ ಕ್ಯಾನ್ ಚೆಕ್ ಫಾರ್ ಬುಲಿಶ್ ಎಂಟ್ರೀಸ್ ಆಸ್ ವೆಲ್. ಸೊ ಇದೊಂದಾದರೆ, ವೆನ್ ಯು ಜಂಪ್ ಆನ್ ಟು ದ 4 hour ಟೈಮ್ ಫ್ರೇಮ್, ಯು ಕ್ಯಾನ್ ಸಿ ದಟ್ ಪ್ರೈಸ್ ವಾಸ್ ಬೇರಿಶ್ ಓನ್ಲಿ, ಬೇರಿಶ್ ಸ್ಟ್ರಕ್ಚರ್ಸೇ ಫಾರ್ಮ್ ಆಗ್ತಿತ್ತು. ಬಟ್ ಅಟ್ ದಿಸ್ ಪಾಯಿಂಟ್, ಸೊ ಈ ಪಾಯಿಂಟಲ್ಲಿ 4 hours ಅಲ್ಲೂ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ, ಒಪ್ಕೋತೀರಾ ಎಲ್ಲರೂ? ಸೊ 4 hours ಅಲ್ಲೂ ಬೇರಿಶ್ ಇದ್ದಿದ್ದು ಬುಲಿಶ್ ಸೈಡ್ಗೆ ಚೇಂಜ್ ಆಗಿದೆ. ಸೊ ಇಲ್ಲಿ ನನ್ನ ಬೈಯಿಂಗ್ ಲೆವೆಲ್ ಯಾವ್ದು ಬರುತ್ತೆ? ಸೊ ದಿಸ್ ವಿಲ್ ಬಿ ಮೈ ಬೈಯಿಂಗ್ ಲೆವೆಲ್. ಸೊ ಬೈಯಿಂಗ್ ಲೆವೆಲ್ ಆಲ್ರೆಡಿ ಟ್ಯಾಪ್ ಆಗಿದೆ. ಈ ಲೆವೆಲ್ಸ್ ನಾನು ಆಲ್ರೆಡಿ ಟೆಲಿಗ್ರಾಮ್ ಚಾನಲ್ ಕೂಡ ಪ್ಲೇ ಮಾಡಿದ್ದೀನಿ. ಲೈಕ್ ಆಲ್ರೆಡಿ ನೆನ್ನೆನೇ ಅಪ್ಲೋಡ್ ಮಾಡಿದ್ದೀನಿ. 3 ಲೆವೆಲ್ ಕೊಟ್ಟೆ 4 hours ಅಲ್ಲಿ. ಸೊ ಇಲ್ಲೊಂದು ಲೆವೆಲ್ ಕೊಟ್ಟಿದ್ದೆ,
this was my main A plus level on the 4 hour time frame, and this was my double bottom level. So as you can see, gold is already in the level, so in the zone ಅಲ್ಲಿ ಇದೆ. ಸೊ ಈ ಝೋನ್ ಇಂದಾನೆ ಬೈಯಿಂಗ್ ನೋಡೋ ಆಪರ್ಚುನಿಟೀಸ್ ಇದೆ, ಬಿಕಾಸ್ ಸೆಲ್ಲಿಂಗ್ ಆಪರ್ಚುನಿಟಿ ತುಂಬಾ ದೂರ ಇದೆ. $100 ಪ್ರೈಸ್ ಮೂವ್ಮೆಂಟ್ ಆಗ್ಬೇಕಂದ್ರೆ ಇಟ್ಸ್ ಆಲ್ಮೋಸ್ಟ್ 100,000 pips ಅಲ್ವಾ. ಸೊ let's go on to 1 hour time frame and see if the price is behaving the same. ಸೊ 1 hour time frame ಅಲ್ಲೂ ನೀವು ನೋಡಿದ್ರೆ ಸೇಮ್ ಲೆವೆಲ್ ವರ್ಕ್ ಆಗ್ತಿದೆ. ಆಲ್ರೆಡಿ ಪ್ರೈಸ್ ಇನ್ ದ ಝೋನ್. ಇನ್ನ ನಮಗೆ ಕನ್ಫರ್ಮ್ ಸ್ಟ್ರಕ್ಚರ್ ಬೇರೆ ಸೈಡ್ ಬಂದಿಲ್ಲ 1 hour ಅಲ್ಲಿ. ಸೊ ನೀವು ಸೆಲ್ಲಿಂಗ್ ಸೈಡ್ಗೆ ಏನಾದರೂ ಮಾರ್ಕೆಟ್ ಇಲ್ಲಿಂದಾನೇ ಸೆಲ್ಲಿಂಗ್ ಹೋಗ್ಬೇಕು ಅಂತಿದ್ರೆ ಈ ಲೆವೆಲ್ಸ್ ಇಂದ ಕೆಳಗಡೆ ವಿ ಕ್ಯಾನ್ ಟ್ರೈ ಅಲ್ವಾ. ಸೊ ಇನ್ನ ಬೇರಿಶ್ ಸ್ಟ್ರಕ್ಚರ್ ಕನ್ಫರ್ಮ್ ಆಗಿಲ್ಲ. ಸೊ ಪ್ರೈಸ್ ಇಲ್ಲಿಂದ ಮೇಲೆ ಹೋಗ್ಬೋದು. ಇನ್ನ ಕನ್ಫರ್ಮೇಶನ್ ನಮ್ಗಿನ್ನ ಸಿಕ್ಕಿಲ್ಲ ಬೇರಿಶ್ ಸೈಡ್. ಸೊ ದಿಸ್ ಇಸ್ ಸ್ಟಿಲ್ ಆನ್ ಅ ಬುಲಿಶ್ ಸೈಡ್ ಇಟ್ ಸೆಲ್ಫ್. 1 hour and 4 hour ಇಸ್ ಸ್ಟಿಲ್ ಬುಲಿಶ್ ಎಕ್ಸೆಪ್ಟ್ ಡೈಲಿ ಟೈಮ್ ಫ್ರೇಮ್. ಸೊ ಪ್ರೈಸಸ್ ನೀವೇನ್ ಮಾಡ್ಬೋದು ನೆಕ್ಸ್ಟ್ ವೀಕ್ ಅಂತ ಇದ್ರೆ, ನೆಕ್ಸ್ಟ್ ವೀಕ್ ಐ ವಿಲ್ ಬಿ ಲುಕಿಂಗ್ ಫಾರ್ ಬೈಸ್ ಇಟ್ ಸೆಲ್ಫ್ ಫ್ರಮ್ ದಿಸ್ ಲೆವೆಲ್. ಏನಾದರೂ ಮಂಡೇನೆ ಎಲ್ಲಿಂದ ನನಗೊಂದು ಆಪರ್ಚುನಿಟಿ ಸಿಕ್ಕರೆ ಇದೇ ಲೆವೆಲ್ ಇಂದಾನೆ ಬೈಯಿಂಗ್ ಕೂತ್ಕೋತೀನಿ. ಅದರ್ವೈಸ್ ನಿಮ್ಗೆ ಇನ್ನೂ ಒಂದು ಪ್ರಾಪರ್ ಕನ್ಫರ್ಮೇಶನ್ ಬೇಕು ಅಂದ್ರೆ ಒಂದು 15 minute ಟೈಮ್ ಫ್ರೇಮ್ ವೇಟ್ ಫಾರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ದಟ್ ಇಸ್ ಹ್ಯಾಪನಿಂಗ್. ಓಕೆ, ಸೊ ಚೇಂಜ್ ಆಫ್ ಕ್ಯಾರೆಕ್ಟರ್ ಏನಾದರೂ ಪ್ರೈಸ್ ಏನಾದರೂ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯಿತು ಅಂದರೆ ಡೂ ಒನ್ ಥಿಂಗ್, ವೇಟ್ ಫಾರ್ ಇಟ್, ದೆನ್ ಗೋ ಫಾರ್ ಬೈಸ್ ಫ್ರಮ್ ದಿಸ್ ಕನ್ಫರ್ಮೇಶನ್. ಓಕೆ, ಸೊ ಇಲ್ಲಿಂದನೇ ಆಪರ್ಚುನಿಟಿ ಸಿಕ್ಕರೆ ಇಲ್ಲಿಂದನೇ ಬೈ ತಗೊಳ್ಳಿ, ಇಲ್ಲಾಂದರೆ ವೇಟ್ ಫಾರ್ 15 minutes ಟೈಮ್ ಫ್ರೇಮ್. ಸೊ ಆಲ್ ಇನ್ ಆಲ್ ಗೋಲ್ಡ್ದು ಅನಾಲಿಸಿಸ್ ಅಷ್ಟೇ ಅಂತ ಅನ್ಕೊತೀನಿ ನಾನು. ಸೊ ಇದು ಬಿಟ್ಟರೆ ಹೂಎವರ್ ಈಸ್ ವೆರಿ ಸಿನ್ಸಿಯರ್ ಆ್ಯಂಡ್ ಯಾರಾದರೂ ತುಂಬ ಇಷ್ಟಪಟ್ಟು ನಾನು ಟ್ರೇಡಿಂಗ್ ಮಾಡಬೇಕು, ನಾನೇನೋ ಒಂದು ಆಗಬೇಕು ಅಂತಿದ್ದವ್ರಿಗೆ ಕೋರ್ಸಸ್ ಇದೆ. ನಾನು ಹೇಳೋ ಪ್ರಕಾರ ಕಲೀರಿ. ಫಸ್ಟ್ ಕಲ್ತ್ಬಿಟ್ಟು ಆಮೇಲೆ ಗೆಟ್ ಇನ್ ಟು ದ ಮಾರ್ಕೆಟ್ಸ್. ವಿತೌಟ್ ಲರ್ನಿಂಗ್ ಯು ಕ್ಯಾನ್ ನಾಟ್ ಗೆಟ್ ಇನ್ ಟು ದ ಮಾರ್ಕೆಟ್, ಯು ವಿಲ್ ಜಸ್ಟ್ ಲೂಸ್ ಯೋರ್ ಮನಿ. ಸುಮ್ಮನೆ ದುಡ್ಡು ಕಳ್ಕೊತೀರಾ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟ ಇದ್ದವರು ಡೀಟೇಲ್ಸ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ ಈ ವರ್ಷ. ಪ್ರತಿಯೊಬ್ಬರು ಫ್ರೀ ಟೆಲಿಗ್ರಾಮ್ ಚಾನೆಲ್ ಕೂಡ ಇದೆ, ಅಲ್ಲೇ ಸಿಗೋಣ ಬೇಕಿದ್ರೆ. ಸೊ ಥ್ಯಾಂಕ್ ಯು ಆಲ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಯಾರ್ಯಾರು ಉಪಯೋಗ ಇರುತ್ತೋ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.